ಸರ್, ಧ್ರುವ ಮತ್ತು ಪ್ರೇಮ್ ಅವರಿಬ್ಬರಿಗೂ ಅಭಿನಂದನೆಗಳು. ಯಾಕೆ ಅಭಿನಂದನೆ ಅಂದರೆ, ಒಂದು ಸಿನಿಮಾ ಏನಾದರೂ ಪ್ರಶ್ನೆ ಬಂದಾಗ, ಅಂದರೆ ನೀನು ಮೊನ್ನೆ ತಮಿಳ್ನಾಡಲ್ಲಿ ಕೂತ್ಕೊಂಡು ಆನ್ಸರ್ ಮಾಡಿದಂಥ ರೀತಿ, ಅಂದರೆ ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಸಿನಿಮಾಗೆ. ಆ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳುವಕ್ಕೆ ಹಿಂದೆ ಮುಂದೆ ನೋಡೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನು ನಾವು ಕಂಡಿದ್ವಿ. ಬಟ್ ಭಾಷೆ ಅಂತ ಬಂದಾಗ ನೀವಿಬ್ಬರು ಕೊಟ್ಟಂಥ ಆನ್ಸರು ಸೊ ರಿಯಲಿ ಗ್ರೇಟ್ ಆ್ಯಂಡ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ. ನಾವು ಹೇಳಿದ್ದು ಯಾರಿಗೂ ಹರ್ಟ್ ಆಗಬೇಕು ಅಂತಲ್ಲ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ, ನಮ್ಮ ತಾಯಿ ನಮ್ಮ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನು ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ಲಾಗಿ ಯಾರೂ ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕೆಂದರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಓದ ತಕ್ಷಣ ಲೇಟ್ ಆಯಿತು ಪ್ರೆಸ್ ಇದ್ರಲ್ಲಿ, ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಹೋದ ತಕ್ಷಣ ಕೇಳಿದೆ, ಸರ್ ಇಫ್ ಯು ಎನಿ ಲೇಟು ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ, ನಮ್ಮ KVN ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇನು ದೊಡ್ಡತನ ಇದ್ದಾರೆ, ಅದು ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರಲ್ಲ, ಇರೋರಲ್ಲ, ಅವರು ಅಗ್ರಿ ಮಾಡಿದ್ರು ಅದನ್ನು, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್